ಪಠಾನ್ಕೋಟ್ನ ಏರ್ ಬೇಸ್ ಅನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನದ ಮಿಸೈಲ್. ಏರ್ ಬೇಸ್ ಟಾರ್ಗೆಟ್ ಮಾಡೋದಕ್ಕೆ ಬಂದಿದ್ದು F-16 ಯುದ್ಧ ವಿಮಾನ. ಪಠಾನ್ಕೋಟ್ ಹತ್ತಿರವೂ ಸುಳಿಯಲಾಗದೆ F-16 ಯುದ್ಧ ವಿಮಾನ ಉಡೀಸಾಗಿದೆ. ಪಾಕಿಸ್ತಾನದ ಫೈಟರ್ ಜೆಟ್ ಅನ್ನು ನುಂಗಿ ಹಾಕಿದೆ ಭಾರತದ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಪಠಾನ್ಕೋಟ್ ಏರ್ ಬೇಸ್ ಅನ್ನು ಟಾರ್ಗೆಟ್ ಮಾಡಿತ್ತು ಮಿಸೈಲ್. ಅಂದ್ರೆ ನಿಮಗೆ ಯುದ್ಧ ವಿಮಾನದಲ್ಲಿ ಏರ್ ಟು ಸರ್ಫೇಸ್ ಮಿಸೈಲ್ ಇರುತ್ತೆ. ಅಂದ್ರೆ ವಿಮಾನದಿಂದ ಒಂದು ಕಟ್ಟಡವನ್ನ ಟಾರ್ಗೆಟ್ ಮಾಡಬೇಕು ಅಂತಾದ್ರೆ ಆ ರೀತಿಯ ಮಿಸೈಲ್, ಏರ್ ಟು ಸರ್ಫೇಸ್ ಮಿಸೈಲ್, ಏರ್ ಟು ಏರ್ ಮಿಸೈಲ್, ಈ ರೀತಿಯ ವ್ಯವಸ್ಥೆಗಳಿರುತ್ತೆ ಒಂದು ಯುದ್ಧ ವಿಮಾನದಲ್ಲಿ. ಮೋಸ್ಟ್ಲಿ F-16 ಮುಖಾಂತರ ಕಾರ್ಯಾಚರಣೆ ಮಾಡುವಂತ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ. ಇಲ್ಲಿ ನೀವು ಆ ಬೆಂಕಿಯ ಉಂಡೆಗಳ ರೀತಿಯಲ್ಲಿ ಏನು ಕಾಣಿಸ್ತಾ ಇದೆ, ಅದು ಮಿಸೈಲ್ ಅಲ್ಲ, ಅದು ಮೋಸ್ಟ್ಲಿ ವಾರ್ ಜೆಟ್ಸ್. ಅದು ವಾರ್ ಜೆಟ್ಸ್ಗಳು ಎಂಟ್ರಿ ಆಗ್ತಾ ಇರೋದು ಮತ್ತು ಅದನ್ನು ಹೊಡೆದುರುಳಿಸುವಂತ ಕೆಲಸಗಳಾಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತದ ಏರ್ ಡಿಫೆನ್ಸ್ ಮುಂದೆ ಪಾಕ್ ನಾಟಕ ಆಟ ಯಾವುದೂ ನಡೆದಿಲ್ಲ. ಪ್ರಯತ್ನ ಆಗಿದೆ. ನಾನು ಅದಕ್ಕೆ ಹೇಳಿದೆ, ಡೆಸ್ಪರೇಟ್ ಪ್ರಯತ್ನ, ಹತಾಶ ಪ್ರಯತ್ನ, ವಿಫಲ ಯತ್ನ ಮಾಡಿ ಇಂಗು ತಿಂದ ಮಂಗನಂತಾಗಿದೆ ಪಾಕಿಸ್ತಾನ. ಪಾಕಿಸ್ತಾನದ ಡ್ರೋನು, ಮಿಸೈಲು, ಶೆಲ್ಲು ಪುಡಿ ಪುಡಿಯಾಗಿದೆ. ಪಾಕಿಸ್ತಾನ ದಾಳಿ ಮಾಡೋದಕ್ಕೂ ಮುನ್ನವೇ ಎಲ್ಲವೂ ಕೂಡ ಉಡೀಸಾಗಿದೆ. ಭಾರತದ ಉತ್ಕೃಷ್ಟ ದರ್ಜೆಯ ಏರ್ ಡಿಫೆನ್ಸ್ ಸಿಸ್ಟಮ್ನ ಮುಂದೆ ಪಾಕಿಸ್ತಾನ ಏನೇ ಮಾಡಿದರೂ ಕೂಡ, ಪ್ರಯತ್ನ ಏನೇ ಮಾಡ್ತಾ ಇದ್ರೂ ಕೂಡ ಆಗ್ತಿಲ್ಲ ರೀಚ್ ಆಗೋದಕ್ಕೆ, ಟಾರ್ಗೆಟ್ ರೀಚ್ ಆಗೋದಕ್ಕೆ ಆಗ್ತಾ ಇಲ್ಲ. ಪಾಕಿಸ್ತಾನ ಬಯಸ್ತಾ ಇರೋದು ಭಾರತದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ. ಅಂದ್ರೆ ಭಾರತದ ಪ್ರಮುಖ ವಾಯುನೆಲೆಗಳು ಬರುತ್ತೆ ಈ ಜಾಗದಲ್ಲಿ. ಜಮ್ಮುವಿನಿಂದ ಭುಜ್ವರೆಗೆ, ಗುಜರಾತ್ನ ಭುಜ್ವರೆಗೂ ಕೂಡ ಪ್ರಮುಖ ಏರ್ ಬೇಸ್ಗಳು ಬರುತ್ತೆ. ಫ್ರಂಟ್ ಲೈನ್ ಏರ್ ಬೇಸ್ಗಳು ಅಂತ ಕರಿತೀವಿ ನಾವು. ಆ ಫ್ರಂಟ್ ಲೈನ್ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಬಟ್ ರೀಚ್ ಆಗೋದಕ್ಕಾಗ್ತಾ ಇಲ್ಲ. ಒಂದು ವೇಳೆ F-16 ಏನಾದರೂ ಗಡಿ ದಾಟಿದೆ ಅಂತಂದ್ರೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಂಗೆ ಪಾಕಿಸ್ತಾನ. ಅಂದ್ರೆ ಭಾರತದ ಗಡಿ ದಾಟಿ F-16 ಬಂದಿದೆ ಅನ್ನೋದು ಖಚಿತ ಆದ್ರೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಂಗೆ. ಯಾಕಂತಂದ್ರೆ ನಾವು ಪಾಕಿಸ್ತಾನದ ಗಡಿ ದಾಟಿ ಅಟ್ಯಾಕ್ ಮಾಡಿಲ್ಲ, ಮಿಸೈಲ್ ಅಟ್ಯಾಕ್ ಆಗಿರೋದಷ್ಟೇ. ಯುದ್ಧ ವಿಮಾನಗಳು ಗಡಿ ದಾಟಿಲ್ಲ, ಪಾಕಿಸ್ತಾನದ ಗಡಿಯನ್ನು ದಾಟಿಲ್ಲ. ಒಂದು ವೇಳೆ ಪಾಕಿಸ್ತಾನ ಏನಾದರೂ F-16 ಮುಖಾಂತರ ಗಡಿ ದಾಟುವಂತ ಪ್ರಯತ್ನ ಮಾಡಿದೆ ಅಂತಾದ್ರೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಂಗೆ ಅದು. ಎಸ್, ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ದಾಳಿಗೆ ವಿಫಲ ಪ್ರಯತ್ನ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಸ್ಥಿತಿ. ಪಾಕಿಸ್ತಾನದ ಗಡಿ ಭಾಗದಲ್ಲಿ ನಿರಂತರವಾಗಿ ದಾಳಿ ಮಾಡುವಂತ ಪ್ರಯತ್ನಗಳು ನಡೀತಾನೆ. ಸಾಂಬಾ ಸೆಕ್ಟರ್ನಲ್ಲಿ ದೊಡ್ಡ ಮಟ್ಟದ ಗುಂಡಿನ ಚಕಮಕಿ ಆಗ್ತಾ ಇದೆ. ಪಾಕಿಸ್ತಾನದ F-16 ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದೆ ಭಾರತ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಪಠಾನ್ಕೋಟ್ನಲ್ಲಿ F-16 ಫೈಟರ್ ಜೆಟ್ ಫಿನಿಶ್ ಆಗಿದೆ. ಅಲ್ಲಿಗೆ ಪಠಾನ್ಕೋಟ್ ವರೆಗೂ ಕೂಡ ಬಂದಿದ್ದಾರೆ ಅಂತಾದ್ರೆ ಇದು ಆಕ್ಟ್ ಆಫ್ ವಾರ್. ಭಾರತದ ವಿರುದ್ಧ ಯುದ್ಧದ ಕಹಳೆಯನ್ನು ಮೊಳಗಿಸ್ತಾ ಇರೋದು ಪಾಕಿಸ್ತಾನ. ಆ ಮೂಲಕ ಭಾರತವನ್ನ ಕೆಣಕ್ತಾ ಇದೆ, ಭಾರತವನ್ನ ಮತ್ತೆ ಮತ್ತೆ ಕೆಣಕ್ತಾ ಇದೆ. ನಿನ್ನೆ ಅವರು ಮಾಡಿದಂತ ದಾಳಿಯ ಪ್ರಯತ್ನ ಏನಿತ್ತು, ಅಥವಾ ನಿನ್ನೆ ಮಾಡಿದಂತ ವಿಫಲ ಪ್ರಯತ್ನ ಏನಿತ್ತು, ಅದಕ್ಕೆ ಇವತ್ತು ಉತ್ತರ ಲಾಹೋರಲ್ಲಿ ಸಿಕ್ಕಿದೆ, ರಾವಲ್ಪಿಂಡಿಯಲ್ಲಿ ಸಿಕ್ಕಿದೆ, ಕರಾಚಿಯಲ್ಲಿ ಸಿಕ್ಕಿದೆ, ಸಿಯಾಲ್ಕೋಟಲ್ಲಿ ಸಿಕ್ಕಿದೆ. ಡ್ರೋನ್ ಅನ್ನು ಬಳಸಿ ಭಾರತ ಪ್ರತಿ ದಾಳಿಯನ್ನು ಮಾಡಿದೆ. ಇವತ್ತು ಮತ್ತೆ ಪಾಕಿಸ್ತಾನ ಅದೇ ದಾರಿಯಲ್ಲಿ ಮುನ್ನಡೀತಾ ಇದೆ, ಅದೇ ದಾರಿಯಲ್ಲಿ ಮುಂದಕ್ಕೆ ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.